ನೀವು ಈಗಾಗಲೇ ಇಲ್ಲಿ ನೋಡಿದ್ದೀರಿ, ನೀವು ಪವರ್ ಸರಣಿಯನ್ನು ಪಡೆಯುತ್ತೀರಿ. ಅದು ಸಮ ಪವರ್ಗಳು ಅಥವಾ ಪವರ್ ಸೀರೀಸ್ ಅನ್ನು ಪಡೆಯುತ್ತೀರಿ. ಅದು ಆಡ್ ಪವರ್ಸ್ ಯಾವುದಾದರೂ ಒಂದು ಅಥವಾ ಎರಡೂ ಒಟ್ಟಿಗೆ ಇರಬಾರದು. ಪ್ರಾಪರ್ಟಿ ಏನೆಂದರೆ ಪ್ರಾಪರ್ಟಿ ಎಂದರೆ ನಾವು ನೋಡುವ ಪ್ರಾಪರ್ಟಿಯಲ್ಲಿ ಒಂದು x ನ v ಆಫ್ ಮೈನಸ್ x ಹಾಗೆ ಇದೆ. ಸರಿಯೇ? ಮತ್ತು psi n x ನ e1 ಗೆ ಸಮನಾಗಿರುತ್ತದೆ. ಅದು psi n equal to e1 ಆಫ್ ಮೈನಸ್ x ಎಂದು ನಾವು ನೋಡುತ್ತೇವೆ. ಮತ್ತು x ನ ಬೆಸಕ್ಕೆ ಸಮಾನವಾದ psi n ಆಡ್ ಪವರ್ಗಳಲ್ಲಿರುತ್ತದೆ. ಬಲಕ್ಕೆ ಅದು ಮೈನಸ್ x ನ ಮೈನಸ್ psi ಗೆ ಬೆಸವಾಗಿರುತ್ತದೆ. ಈ ಫಂಕ್ಷನ್ಗಳನ್ನು ಏನೆಂದು ಕರೆಯಲಾಗುತ್ತದೆ ಎಂದರೆ ನೀವು ಈ ಪ್ರಾಪರ್ಟಿಯನ್ನು ಅಧ್ಯಯನ ಮಾಡಿದ್ದೀರಿ. ಈ ಗುಣಲಕ್ಷಣಗಳನ್ನು ಈವನ್ ಫಂಕ್ಷನ್ ಮತ್ತು ಬೆಸ ಫಂಕ್ಷನ್ಗಳು ಎಂದು ಕರೆಯಲಾಗುತ್ತದೆ. ಸರಿಯೇ? ಈವನ್ ಫಂಕ್ಷನ್ಗಳು ಎಂದರೆ ಅದು ಚಿಹ್ನೆಯನ್ನು ಬದಲಾಯಿಸುವುದಿಲ್ಲ ಮತ್ತು x ಯಾವುದೇ f ಆಫ್ x ಫಂಕ್ಷನ್ಗೆ ಹೋಗುವುದಿಲ್ಲ. ನೀವು x ನಿಂದ ಮೈನಸ್ x ಅನ್ನು ಮಾಡಿದಾಗ ಅದು ಚಿಹ್ನೆಯನ್ನು ಬದಲಾಯಿಸದಿದ್ದರೆ x ನ f ಉದಾಹರಣೆಗೆ cos ಫಂಕ್ಷನ್ cos ಆಫ್ x ಎಂಬುದು ಈವನ್ ಫಂಕ್ಷನ್ ಆಗಿದೆ. ಆದರೆ ಅದು ಚಿಹ್ನೆಯ ಬದಲಾವಣೆಯನ್ನು ಮಾಡಿದರೆ ಮತ್ತು x ಮೈನಸ್ x ಗೆ ಹೋದರೆ ಅದು ಆಡ್ ಫಂಕ್ಷನ್ ಆಗಿದೆ. ಆದ್ದರಿಂದ ಇದು ಬೆಸ ಫಂಕ್ಷನ್ ಆಗಿರುವಾಗ ನೀವು ಸನ್ನಿವೇಶಗಳನ್ನು ಹೊಂದಬಹುದು. ನಾವು ಆಡ್ ಫಂಕ್ಷನ್ ಅನ್ನು ನೋಡುತ್ತಿದ್ದೇವೆ ಎಂದು ಭಾವಿಸೋಣ. ಇಲ್ಲಿ x ನಲ್ಲಿ ಶೂನ್ಯಕ್ಕೆ ಸಮನಾಗಿ ಪ್ಲಾಟ್ ಮಾಡೋಣ. ಆಡ್ ಫಂಕ್ಷನ್ ಶೂನ್ಯವಾಗಿರಬೇಕು. ನೀವು ಒಪ್ಪುತ್ತೀರಿ? ಆಡ್ ಫಂಕ್ಷನ್ ಸೊನ್ನೆಯ ಮೂಲಕ ಹೋಗಬೇಕು. x ನಲ್ಲಿ ಶೂನ್ಯವಾಗಿರಬೇಕು. ಈವನ್ ಫಂಕ್ಷನ್ ಬಗ್ಗೆ ಏನು? ಈವನ್ ಫಂಕ್ಷನ್ ಫೈನೈಟ್ ಆಗಿರಬಹುದು. ಈ ರೀತಿಯ ಇದು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಸಮ ಫಂಕ್ಷನ್ ಆಗಿದೆ. ಆಡ್ ಫಂಕ್ಷನ್ಗಳು ಈ ರೀತಿಯಾಗಿರುತ್ತದೆ. ಆದ್ದರಿಂದ ಅದು ಯಾವಾಗಲೂ ಆಡ್ ಫಂಕ್ಷನ್ಗಳಿಗೆ ಒಂದು ನೋಡ್ ಆಗಿರುತ್ತದೆ ಮತ್ತು ಶೂನ್ಯಕ್ಕೆ ಸಮಾನವಾದ x ನಲ್ಲಿ ಈವನ್ ಫಂಕ್ಷನ್ಗೆ ಯಾವುದೇ ನೋಡ್ಗಳಿಲ್ಲ. ಸರಿ? ನೀವು ಆಡ್ ಪವರ್ ಪಾಲಿನೋಮಿಯಲ್ ಹೊಂದಿದ್ದರೆ ನೀವು ಶೂನ್ಯಕ್ಕೆ ಸಮಾನವಾದ x ನಲ್ಲಿ ನೋಡ್ ಅನ್ನು ಹೊಂದಿರುತ್ತೀರಿ. ಆದರೆ ಈವನ್ ಫಂಕ್ಷನ್ ಗಾಗಿ ನೀವು ಶೂನ್ಯಕ್ಕೆ ಸಮಾನವಾದ ನೋಡ್ ಅನ್ನು ಹೊಂದಿಲ್ಲ. ಆದ್ದರಿಂದ ನಾನು ಈ ಪರಿಹಾರವನ್ನು ಹುಡುಕಲು ಪ್ರಯತ್ನಿಸಿದಾಗ ನಾನು ಏನನ್ನೂ ಮಾಡಲಿಲ್ಲ. x ನ v ಗುಣವು ಮೈನಸ್ x ನ ಬಲವಂತದ v ಗೆ ಸಮಾನವಾಗಿರುತ್ತದೆ. ಪರಿಹಾರವು ಈವನ್ ಫಂಕ್ಷನ್ಗಳು ಅಥವಾ ಆಡ್ ಫಂಕ್ಷನ್ಗಳು ಆಗಿರುತ್ತದೆ. ಆದ್ದರಿಂದ ಇದು ಈ ಸಿಮೆಟ್ರಿ ಪ್ರಾಪರ್ಟಿಗಳ ಪ್ರಾಪರ್ಟಿ ಆಗಿದೆ. ನೀವೆಲ್ಲರೂ ಇದನ್ನು ಮಾಡಿದ್ದೀರಿ ಎಂದು ನನಗೆ ಖಾತ್ರಿಯಿದೆ. ನೀವು ನಿಮಗೆ ನೀಡಲಾದ ಡಬಲ್ ಡೆಲ್ಟಾ ಫಂಕ್ಷನ್ ಅನ್ನು ಪ್ರಯತ್ನಿಸಿದ್ದೀರಿ. ಆದ್ದರಿಂದ ನೀವು ಈ ಸಂಭಾವ್ಯ x ನ ಪೊಟೆನ್ಷಿಯಲ್ v ಅನ್ನು ಹೊಂದಿದ್ದೀರಿ ಮೈನಸ್ g ಡೆಲ್ಟಾ ಆಫ್ x ಮೈನಸ್ a ಮೈನಸ್ g ಡೆಲ್ಟಾ ಆಫ್ x ಪ್ಲಸ್ a ಆಗಿದೆ. g ಧನಾತ್ಮಕವಾಗಿದೆ ಮತ್ತು ಈ ಪೊಟೆನ್ಷಿಯಲ್ ನ ಪ್ರಾಪರ್ಟಿ ಏನು? ಇದು x ನ v ಗೆ ಸಮನಾಗಿರುವ v ಮೈನಸ್ x ಅದನ್ನು ತೃಪ್ತಿಪಡಿಸುತ್ತದೆಯೇ? ಈ ಪ್ರಾಪರ್ಟಿಯ ಕಾರಣದಿಂದ ನೀವು ಇಲ್ಲಿ ಯಾವ ರೀತಿಯ ಪರಿಹಾರಗಳನ್ನು ಬರೆಯಬಹುದು ಎಂಬುದನ್ನು ನಾವು ಸಾಬೀತುಪಡಿಸುತ್ತೇವೆ. ನೀವು ಈ ಪ್ರಾಪರ್ಟಿಯನ್ನು ಹೊಂದಿರುವಾಗ ಪರಿಹಾರಗಳು ಈವನ್ ಫಂಕ್ಷನ್ ಅಥವಾ ಆಡ್ ಫಂಕ್ಷನ್ಗಳಾಗಿರುತ್ತವೆ ಮತ್ತು ಈವನ್ ಫಂಕ್ಷನ್ಗಳು ಮೂಲದಲ್ಲಿ ನೋಡ್ ಅನ್ನು ಹೊಂದಿರುವುದಿಲ್ಲ. ಆದರೆ ಆಡ್ ಫಂಕ್ಷನ್ಗಳು ಮೂಲದಲ್ಲಿ ನೋಡ್ ಅನ್ನು ಹೊಂದಿರುತ್ತದೆ. ಓಕೆ. ಮತ್ತು ಸಾಮಾನ್ಯವಾಗಿ ನೀವು ಕನಿಷ್ಠ ಹಾರ್ಮೋನಿಕ್ ಆಸಿಲೇಟರ್ನಲ್ಲಿ ಗ್ರೌಂಡ್ ಸ್ಟೇಟ್ ಎನರ್ಜಿಯನ್ನು ಹುಡುಕಲು ಪ್ರಯತ್ನಿಸಿದಾಗ ನೀವು ಗ್ರೌಂಡ್ ಸ್ಟೇಟ್ ಎನರ್ಜಿಯನ್ನು ಹುಡುಕಲು ಪ್ರಯತ್ನಿಸಿದಾಗ ನಿಮಗೆ ನೆನಪಿದ್ದರೆ x ಶೂನ್ಯಕ್ಕೆ ಸಮಾನವಾಗಿರುತ್ತದೆ.
ವಿ ಶೂನ್ಯವಾಗಿರುತ್ತದೆ ಸರಿ ತಾನೇ ಶಾಸ್ತ್ರೀಯವಾಗಿ ಪೊಟೆನ್ಷಿಯಲ್ ಎನರ್ಜಿ ಆ ಪಾಯಿಂಟ್ನಲ್ಲಿ ಆಡ್ ವೇವ್ ಫಂಕ್ಷನ್ಗಳಿಗೆ ಒಂದು ನೋಡ್ ಇದೆ ಅಂದರೆ ಡೆರಿವೇಟಿವ್ಗಳು ಸ್ವಲ್ಪ ಎನರ್ಜಿಯನ್ನು ಉಂಟು ಮಾಡುತ್ತವೆ. ಆದ್ದರಿಂದ ನಾನು ನಿಮಗೆ ಹೇಳಲು ಪ್ರಯತ್ನಿಸುತ್ತೇನೆ ಮತ್ತು ನೀವು x ನ psi ಆಡ್ ಫಂಕ್ಷನ್ ಅನ್ನು ಹೊಂದಿದ್ದರೆ ಅದು ಮೈಂಡ್ x ನ psi x ಗೆ ಸಮನಾಗಿರುತ್ತದೆ. ಅಂತಹ ಆಡ್ ಫಂಕ್ಷನ್ಗಳ ಶಕ್ತಿಯು ಈವನ್ ಫಂಕ್ಷನ್ಗಳಿಗಿಂತ ಹೆಚ್ಚಾಗಿರುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ. ಅಥವಾ ಸಮಾನವಾಗಿ ನಿಮ್ಮ ಗ್ರೌಂಡ್ ಸ್ಟೇಟ್ x ನ psi 0 ಆಗಿರುತ್ತದೆ. ಶಕ್ತಿಯು ಅರ್ಧ h ಕ್ರಾಸ್ ಒಮೆಗಾ ಆಗಿತ್ತು ಸರಿ ಅದು ಸರಿಯೇ? x ನ psi 1 ಶುರು ಮಾಡಲು ಆಡ್ ಪವರ್ಸ್ಗಳನ್ನು ಹೊಂದಿದೆ ಆದ್ದರಿಂದ ಇದು ಕೆಲವು ಬಾರಿ ಈ ಶಕ್ತಿಯ x ಟೈಮ್ಸ್ e ಟು ದಿ ಪವರ್ ಆಫ್ ಮೈನಸ್ ax ಸ್ಕ್ವೇರ್ಗೆ ಅನುಪಾತದಲ್ಲಿರುತ್ತದೆ. ಇದು ಆಡ್ ಫಂಕ್ಷನ್ ಆಗಿದೆ. ಯಾರ ಶಕ್ತಿಯನ್ನು ನೀವು ಎರಡು ವಿಧಾನಗಳಿಂದ ಪಡೆಯಬಹುದು. ಒಂದು ವಿಧಾನ ಯಾವುದು? ಈ ವೇವ್ ಫಂಕ್ಷನ್ ಅನ್ನು ನಿಮ್ಮ ಸಮಯದ ಸ್ವತಂತ್ರ ಸ್ಕ್ರೋಡಿಂಗರ್ ಸಮೀಕರಣದಲ್ಲಿ ಇರಿಸಿ x ನ ಪವರ್ಗಳನ್ನು ಹೋಲಿಕೆ ಮಾಡಿ ಶಕ್ತಿಗಳನ್ನು ಸರಿಯಾಗಿ ಕಂಡುಕೊಳ್ಳಿ. ನೀವು ಅದನ್ನು ಮಾಡಬಹುದು. ನೀವು ಹಾಗೆ 3 ಮಾಡಿದರೆ ನೀವು ಈ 3/2 h ಕ್ರಾಸ್ ಒಮೆಗಾವನ್ನು ಪಡೆಯುತ್ತೀರಿ. ಆದ್ದರಿಂದ ನಾನು ಕಡಿಮೆ ಶಕ್ತಿಯ ಪರಿಹಾರವನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ನೀವು ಯಾವುದೇ ಸಿಸ್ಟಂಗಾಗಿ ಹುಡುಕಲು ಪ್ರಯತ್ನಿಸಿದಾಗ ಅತ್ಯಂತ ಕಡಿಮೆ ಶಕ್ತಿಯ ಪರಿಹಾರವು ಯಾವಾಗಲೂ ಈವನ್ ಫಂಕ್ಷನ್ ಆಗಿರುತ್ತದೆ. ಅತ್ಯಂತ ಕಡಿಮೆ ಶಕ್ತಿಯು ಆಡ್ ಫಂಕ್ಷನ್ ಎಂದು ಹೇಳಲು ಪ್ರಯತ್ನಿಸಿದರೆ ನಿಮ್ಮದು ತಪ್ಪು ಸರಿ ತಾನೇ? ಆದ್ದರಿಂದ ಇದು ಡಬಲ್ ಡೆಲ್ಟಾ ಪೊಟೆನ್ಷಿಯಲ್ನಲ್ಲಿ ಹಾರ್ಮೋನಿಕ್ ಆಸಿಲೇಟರ್ನಲ್ಲಿ ಏನಾಗುತ್ತದೆ ಅದನ್ನು ನಾನು ತರಗತಿಯಲ್ಲಿ ಚರ್ಚಿಸುತ್ತೇವೆ ಎಂದು ನಾನು ಹೇಳಿದ ಅಸೈನ್ಮೆಂಟ್ನಲ್ಲಿ ನೀಡಿದ್ದೇನೆ. ನಾವು ಇದನ್ನು ಶುಕ್ರವಾರ ಮಾಡುತ್ತೇವೆ. ಆದರೆ ಡಬಲ್ ಡೆಲ್ಟಾ ಪೊಟೆನ್ಷಿಯಲ್ಗೆ ನೀವು ಪರಿಹಾರಗಳನ್ನು ಬರೆಯಲು ಪ್ರಯತ್ನಿಸಿದಾಗ ಇದನ್ನು ನೆನಪಿನಲ್ಲಿಡಿ. ಆದ್ದರಿಂದ ನೀವು ಇಲ್ಲಿ ಎ ಪೊಟೆನ್ಷಿಯಲ್ ಹೊಂದಿದ್ದೀರಿ, ಇಲ್ಲಿ ಎ ಪೊಟೆನ್ಷಿಯಲ್ ಮೈನಸ್ ಎ ಮತ್ತು ಪ್ಲಸ್ ಎ ಆಗಿದೆ. ನೀವು ಪ್ರದೇಶ 1 ಪ್ರದೇಶ 2 ಮತ್ತು ಪ್ರದೇಶ 3ಕ್ಕೆ ಬರೆಯಲು ಹೊರಟಿರುವ ಪರಿಹಾರಗಳು ಕನಿಷ್ಠ 2 ಪ್ರದೇಶದಲ್ಲಿ ಇದು ಪ್ರದೇಶ 2 ಪ್ರದೇಶ 1 ಪ್ರದೇಶ 2ರಲ್ಲಿ ನೀವು x ನ v ಅನ್ನು ಅನ್ವಯಿಸಬೇಕು. ಇದು ಮೈನಸ್ x ನ v ನಂತೆಯೇ ಇರುತ್ತದೆ. ಅದೇ ರೀತಿ ಪ್ರದೇಶ 1 ಮತ್ತು ಪ್ರದೇಶ 3 ಸಂಬಂಧಿಸಲಿವೆ. ಅದು ಸರಿಯೇ? x ಮೈನಸ್ a ಗೆ ಹೋಗುವ ಜೊತೆಗೆ a ಈ ಪ್ರದೇಶವನ್ನು ಮೈನಸ್ ಇನ್ಫಿನಿಟಿ ಇದಕ್ಕೆ ಹೋಗುತ್ತದೆ. ಆದ್ದರಿಂದ ಇದು ಪ್ರದೇಶ 1 ಮತ್ತು ಪ್ರದೇಶ 3 x ಮೈನಸ್ x ಗೆ ಸಂಬಂಧಿಸಿದೆ. ಅದು ಸರಿಯೇ? ಆದ್ದರಿಂದ ನಿಮ್ಮ ಪರಿಹಾರವನ್ನು ನೀವು ಬರೆಯುವಾಗ ಇದನ್ನು ನೆನಪಿನಲ್ಲಿಡಿ. ಇದು ಆಡ್ ಫಂಕ್ಷನ್ ಅಥವಾ ಸಮ ಫಂಕ್ಷನ್ನಂತೆ ಕಾಣಬೇಕು. ಪ್ರಾಪರ್ಟಿಯು x ನ v ಯು ಮೈನಸ್ x ನ v ಗೆ ಸಮನಾಗಿರುತ್ತದೆ. ನಾವು ಇದನ್ನು ಸಾಬೀತುಪಡಿಸುತ್ತೇವೆ. ಸಿಮೆಟ್ರಿಕ್ ಪ್ರಾಪರ್ಟಿಯನ್ನು ಹೊಂದಿರುವ ಪೊಟೆನ್ಷಿಯಲ್ ಎನರ್ಜಿಯೊಂದಿಗೆ ಯಾವುದೇ ಒಂದು ಡೈಮೆನ್ಷನ್ನ ಸಮಸ್ಯೆಗಳ ಪುರಾವೆಯ ಬಗ್ಗೆಯೂ ನೀವು ಯೋಚಿಸಬಹುದು. ನೀವೆಲ್ಲರೂ ಒಂದು ಪೆಟ್ಟಿಗೆಯಲ್ಲಿ ಕಣವನ್ನು ಹೊಂದಿದ್ದೀರಿ. ಒಂದು ಸಿಮೆಟ್ರಿಕ್ ಪೆಟ್ಟಿಗೆಯಲ್ಲಿ ಪರಿಹಾರಕ್ಕೆ ಏನಾಗುತ್ತದೆ? ನಾನು ಇನ್ಫಿನಿಟಿಯನ್ನು L/2 ಮತ್ತು ಇನ್ಫಿನಿಟಿಯನ್ನು ಮೈನಸ್ L/2 ನಲ್ಲಿ ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸಿದರೆ ವೇವ್ ಫಂಕ್ಷನ್ಗಳಿಗೆ ಏನಾಗುತ್ತದೆ ಚಿಂತಿಸಬೇಡಿ. ನೀವು ಅದನ್ನು ಮಾಡಿದ್ದೀರಿ. ನೀವು ಇದನ್ನು ಹೇಗೆ ಮಾಡಿದ್ದೀರಿ? ನೀವು ಬಾಕ್ಸ್ ಅನ್ನು ತೆಗೆದುಕೊಂಡು ಅದನ್ನು ಬದಲಾಯಿಸಿ. ಬಾಕ್ಸ್ ಅನ್ನು ಬದಲಾಯಿಸುವುದರಿಂದ ನಿಮ್ಮ 0 ಕೋಆರ್ಡಿನೇಟ್ ಮೈನಸ್ L/2 ಆಗುತ್ತದೆ. ನೀವು ಅದನ್ನು ಹೇಗೆ ಮಾಡುತ್ತೀರಿ? ನಾನು x ನ psi n ಅನ್ನು ಹೊಂದಿದ್ದರೆ ನಾನು ಅದನ್ನು ಬಾಕ್ಸ್ನ L ಉದ್ದದ ಮೇಲೆ 2ರ ರೂಟ್ ಎಂದು ಬರೆಯಬಹುದು. ಈಗಲೂ ಬಾಕ್ಸ್ನ ಅದೇ ಕೋಆರ್ಡಿನೇಟ್ಸ್ಗಳು ಬದಲಾಗಿವೆ. ಆದ್ದರಿಂದ sin nπLx ಅನ್ನು x ಮೈನಸ್ L/2 ಗೆ ವರ್ಗಾಯಿಸಲಾಗುತ್ತದೆ. ನೀವು x ಎಂದು ಕರೆದದ್ದು ಅದು 0 ಆಗಿತ್ತು. ಮೈನಸ್ L/2 ಆಗುತ್ತದೆ.
x 0ಗೆ ಸಮನಾಗಿದ್ದು ಮೈನಸ್ L/2 x ಆಗುತ್ತದೆ. ಅದು L ಗೆ ಸಮನಾಗಿದ್ದು ಇದು L/2 ಆಗುವುದು. ನಾನು ಏನು ಮಾಡಿಲ್ಲ. ನಾನು ಇದನ್ನು ಮಾಡಬಹುದು. ಇದನ್ನು ಬಾಕ್ಸ್ ಅನ್ನು ಬದಲಾಯಿಸುವುದು ಎಂದು ಕರೆಯಲಾಗುತ್ತದೆ. ಆದರೆ ಸಮಾನವಾಗಿ ನೀವು ಈ ಎಕ್ಸ್‌ಪ್ರೆಷನ್ ಅನ್ನು ಸರಳಗೊಳಿಸಬಹುದು. ಯಾರಾದರೂ ಈ ಎಕ್ಸ್‌ಪ್ರೆಷನ್ ಅನ್ನು n ನೋಡ್ ಮತ್ತು n ಗೆ ಸರಳಗೊಳಿಸಬಹುದು. ಅದು ಏನು? psi nx ನ ಆಡ್ ಇದು ಮೈನಸ್ psi n. ಅದು ಸರಿಯೇ ಅಥವಾ ಇಲ್ಲವೇ? ಇದು n ಪೈ 2 ರಿಂದ ನಾನು ರದ್ದುಗೊಳಿಸುತ್ತೇನೆ. n ಏನಾಗುತ್ತದೆ ಎಂಬುದು ಈವನ್ ಆಗಿದ್ದರೆ ಮತ್ತು n ಆಡ್ ಆಗಿದ್ದರೆ ಏನಾಗುತ್ತದೆ? ಏನಾಗುತ್ತದೆ? ನಾನು ಅದನ್ನು ಸರಿಯಾಗಿ ಬರೆದಿದ್ದೇನೆಯೇ? ಆದ್ದರಿಂದ ಪ್ಲಸ್ ಸಂಭವಿಸುತ್ತದೆ. ಇದು x ಪ್ಲಸ್ L/2 ಅದು ಪರವಾಗಿಲ್ಲ. ಸಾಮಾನ್ಯೀಕರಣವು ಅಪ್ರಸ್ತುತವಾಗುತ್ತದೆ. ಅದು ಉತ್ತಮವಾಗಿದೆ. ಆದರೆ ನೀವು ಅದನ್ನು ಆ ರೀತಿಯಲ್ಲಿ ಬದಲಾಯಿಸಬಹುದು. ಅದು ಸಮಸ್ಯೆಯಲ್ಲ. ಆದ್ದರಿಂದ ನೀವು ಇಲ್ಲಿ ಏನನ್ನು ಕರೆಯುತ್ತಿದ್ದೀರಿ ಎಂಬುದನ್ನು ಈ ಒಟ್ಟಾರೆ ಸೈನ್ ಮೈನಸ್ ಸೈನ್ ಸಾಮಾನ್ಯೀಕರಣವನ್ನು ನಾನು ಅದನ್ನು ಒಂದು ಹಂತದ ಅಂಶಕ್ಕೆ ಸೇರಿಸಬಲ್ಲೆ ಎಂದು ನನಗೆ ಖಾತ್ರಿಯಿದೆ. ವೇವ್ ಫಂಕ್ಷನ್ ಸಂಕೀರ್ಣವಾಗಬಹುದು ಎಂದು ನಿಮಗೆ ತಿಳಿದಿದೆ. ನಾನು ಇಲ್ಲಿ ಈ ಥೀಟಾ ಐ ಥೀಟಾವನ್ನು ಹೊಂದಬಹುದು. ನಾನು ಆ ಥೀಟಾವನ್ನು ಪೈ ಎಂದು ಹಾಕಬಹುದು. ಅದು ಸಮಸ್ಯೆಯಲ್ಲ. ಹಾಗಾಗಿ ಇದು ಏನು ಹೇಳಿ? ಗ್ರೌಂಡ್ ಸ್ಟೇಟ್ ಏನೆಂದರೆ ಗ್ರೌಂಡ್ ಸ್ಟೇಟ್ 1ಕ್ಕೆ ಸಮನಾಗಿರುತ್ತದೆ ಮತ್ತು ನೆಲದ ಸ್ಥಿತಿಯು ಈವನ್ ಫಂಕ್ಷನ್ ಆಗಿರುತ್ತದೆ ಎಂಬುದನ್ನು ಹಾರ್ಮೋನಿಕ್ ಆಸಿಲೇಟರ್ನಲ್ಲಿ ನೋಡುವಾಗ ನಾನು ಹೇಳಿದ್ದು ಕಡಿಮೆ ಎನರ್ಜಿಯ ಸ್ಥಿತಿ ಮೂಲದಲ್ಲಿ ನೋಡ್ ಇರಬಾರದು. ಏಕೆಂದರೆ ನೀವು ನೋಡ್ ಅನ್ನು ಹಾಕಿದರೆ ನಂತರ ಡೆರಿವೇಟಿವ್ ಆಪರೇಟರ್ ಏಕೆಂದರೆ ನಿರಂತರತೆಯೊಂದಿಗೆ ನೋಡ್ ಸ್ಲೋಪ್ ಅನ್ನು ಹೊಂದಿರುತ್ತದೆ. ಡೆರಿವೇಟಿವ್ ಅಥವಾ ಮೊಮೆಂಟಮ್ ಶೂನ್ಯವಲ್ಲದ ಎನರ್ಜಿಯು ಶೂನ್ಯವಾಗುತ್ತದೆ. ಆದ್ದರಿಂದ ನೀವು ಮೂಲದಲ್ಲಿ ನೋಡ್ ಅನ್ನು ಹೊಂದಿದ್ದರೆ ಅದು ಸ್ವಲ್ಪ ಹೆಚ್ಚಿನ ಎನರ್ಜಿ ಆಗಿರುತ್ತದೆ. ಆದರೆ ನೀವು ಮೂಲದಲ್ಲಿ ನೋಡ್ ಅನ್ನು ಹೊಂದಿಲ್ಲದಿದ್ದರೆ ನಂತರ ಕಡಿಮೆ ಎನರ್ಜಿಯ ಪರಿಹಾರವು ನೋಡ್ ಅನ್ನು ಹೊಂದಿರಬಾರದು. ಆದ್ದರಿಂದ ಅದು ಕಡಿಮೆ ಶಕ್ತಿಯನ್ನು ಹೊಂದಿರುತ್ತದೆ. ಮತ್ತು ಗ್ರೌಂಡ್ ಸ್ಟೇಟ್ನ ವೇವ್ ಫಂಕ್ಷನ್ ಸಮ ಫಂಕ್ಷನ್ ಆಗಿದೆ ಎಂದು ನೀವು ಈಗಾಗಲೇ ಸ್ಪಷ್ಟವಾದ ಪರಿಹಾರದಿಂದ ನೋಡಿದ ಬಾಕ್ಸ್ನಲ್ಲಿನ ಕಣಕ್ಕಾಗಿ ನಾನು ಅದನ್ನು ಸಾಬೀತುಪಡಿಸಿದ್ದೇನೆ. ಆದರೆ ನೀವು ಡಬಲ್ ಡೆಲ್ಟಾ ಪೊಟೆನ್ಷಿಯಲ್ ಮಾಡಿದಾಗ ಇದು ಪ್ರವೃತ್ತಿಯಾಗಿರುತ್ತದೆ. ನೀವು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ಎರಡೂ ಪರಿಹಾರಗಳನ್ನು ಅನುಮತಿಸಲಾಗಿದೆ. ನೀವು ಆಡ್ ಪರಿಹಾರಗಳನ್ನು ಹಾಗೆಯೇ ಈವನ್ ಪರಿಹಾರಗಳನ್ನು ಹೊಂದಬಹುದು ಏಕೆಂದರೆ x ನ v ಗೆ ಸಮನಾಗಿರುತ್ತದೆ. ಏಕೆಂದರೆ ಡಬಲ್ ಡೆಲ್ಟಾ ಪೊಟೆನ್ಷಿಯಲ್ನಲ್ಲಿಯೂ ಸಹ x ನ ಮೈನಸ್ x v ಗೆ ಸಮನಾಗಿರುತ್ತದೆ. ಪರಿಹಾರಗಳು ಈವನ್ ಫಂಕ್ಷನ್ಗಳು ಅಥವಾ ಆಡ್ ಫಂಕ್ಷನ್ಗಳಾಗಿರಬಹುದು ಎಂಬ ಅಂಶವನ್ನು ನೀವು ಸೇರಿಸಿಕೊಳ್ಳಬೇಕು. ಮತ್ತು ನೀವು ಸ್ಪಷ್ಟವಾದ ಲೆಕ್ಕಾಚಾರವನ್ನು ಮಾಡಿದಾಗ ಈವನ್ ಪರಿಹಾರಗಳು ಆಡ್ ಪರಿಹಾರಕ್ಕಿಂತ ಕಡಿಮೆ ಎನರ್ಜಿಯನ್ನು ಹೊಂದಿರುತ್ತವೆ ಎಂಬುದನ್ನು ನೀವು ನೋಡುತ್ತೀರಿ. ಹೌದು, ಈ ಕಾರಣದಿಂದಾಗಿ ಡೆಲ್ ಸ್ಕ್ವೇರ್ ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಶೂನ್ಯವಾಗಿರುತ್ತದೆ ಏಕೆಂದರೆ ಅದು ಅಲ್ಲಿ ಗರಿಷ್ಠವನ್ನು ಹೊಂದಿರುತ್ತದೆ. ಅದಕ್ಕಾಗಿಯೇ ಅದು ಕಡಿಮೆ ಎನರ್ಜಿಯನ್ನು ಹೊಂದಿರುತ್ತದೆ. ಮೊಮೆಂಟಮ್ ಆಪರೇಟರ್ ನೋಡ್ ಅನ್ನು ಹೊಂದಿರುವುದಿಲ್ಲ ಆದರೆ ಇದು ಗರಿಷ್ಠ ಬಿಂದುವಾಗಿದೆ. ನೀವು ಸ್ಕ್ರೋಡಿಂಗರ್ ಅನ್ನು ನೋಡಿದರೂ ಸಾಬೀತುಪಡಿಸಬಹುದು. ಹೌದು, ಇವುಗಳನ್ನು ನೀವು ಯೋಚಿಸಬೇಕೆಂದು ನಾನು ಬಯಸುತ್ತೇನೆ. ಬಾಕ್ಸ್ನಲ್ಲಿರುವ ಎರಡೂ ಉದಾಹರಣೆ ಪಾರ್ಟಿಕಲ್ಗಳು ಮತ್ತು ಹಾರ್ಮೋನಿಕ್ ಆಸಿಲೇಟರ್ ಅನ್ನು ನಾನು ನಿಮಗೆ ನೀಡುತ್ತಿದ್ದೇನೆ ಮತ್ತು ಈ ಡಬಲ್ ಡೆಲ್ಟಾ ಸಾಮರ್ಥ್ಯವು ಅದನ್ನು ಮಾಡಲು ಮತ್ತೊಂದು ಕ್ಷುಲ್ಲಕ ಸಮಸ್ಯೆಯಾಗಿದೆ. ಇದನ್ನು ಮಾಡುವಾಗ ನೀವು ಕಲಿತಿದ್ದರೆ ನೀವು ಮಾಹಿತಿಯನ್ನು ಅಳವಡಿಸಿಕೊಳ್ಳಬೇಕು. ಅದಕ್ಕಾಗಿಯೇ ನೀವು ಯಾಂತ್ರಿಕವಾಗಿ ನೋಡಿದ ಈ ಎರಡು ಸರಳ ಉದಾಹರಣೆಗಳ ಮೇಲೆ ನಾನು ಒತ್ತು ನೀಡಲು ಪ್ರಯತ್ನಿಸುತ್ತಿದ್ದೇನೆ. ಆದರೆ ನೀವು x ನ ಸಿಮ್ಮೆಟ್ರಿಕಲ್ ಪೊಟೆನ್ಷಿಯಲ್ ಹೊಂದಿರುವಾಗಲೆಲ್ಲಾ ನೀವು ಮೈನಸ್ x ನ v ಗೆ ಸಮಾನವಾದ ಪೊಟೆನ್ಷಿಯಲ್ ಅನ್ನು ಈ ಶೈಲಿಯಲ್ಲಿ ಪಡೆಯಬೇಕೆಂದು ನಾನು ಬಯಸುತ್ತೇನೆ. ಸ್ಕ್ರೋಡಿಂಗರ್ ಸಮೀಕರಣದ ಪರಿಹಾರಗಳು ಈವನ್ ಫಂಕ್ಷನ್ಗಳು ಅಥವಾ ಆಡ್ ಫಂಕ್ಷನ್ಗಳಾಗಿರಬೇಕು ಎಂಬ ಅಂಶವನ್ನು ನೀವು ಅಳವಡಿಸಿಕೊಳ್ಳಬೇಕು. ಅದನ್ನು ನೀವು ಸಾಬೀತುಪಡಿಸಬಹುದು. ನಾವು ಅದನ್ನು ಸಾಬೀತುಪಡಿಸುತ್ತೇವೆ. ಆದರೆ ಇದು ಕಡಿಮೆ ಶಕ್ತಿಯ ಸ್ಥಿತಿಯು ಯಾವಾಗಲೂ ಈವನ್ ಫಂಕ್ಷನ್ ಆಗಿರುತ್ತದೆ. ಇದು ನೋಡುವ ಮೂಲಕ ನೀವು ಅನುಭವಿಸಬಹುದಾದ ಸಂಗತಿಯಾಗಿದೆ. ಶೂನ್ಯಕ್ಕೆ ಸಮಾನವಾದ x ನಲ್ಲಿ ನೋಡ್ ಇವುಗಳು ನೀವು ಉತ್ತಮ ಚಿತ್ರವನ್ನು ಪಡೆಯಬೇಕೆಂದು ನಾನು ಬಯಸುತ್ತೇನೆ. ಸರಿ, ಅದಕ್ಕಾಗಿಯೇ ನೀವು ಈಗಾಗಲೇ ಮಾಡಿರುವ ಈ ತಿಳಿದಿರುವ ವಿಷಯಗಳ
ಮೇಲೆ ನಾನು ಒತ್ತು ನೀಡಲು ಪ್ರಯತ್ನಿಸುತ್ತಿದ್ದೇನೆ. ಆದರೆ ಬೇರೆ ದೃಷ್ಟಿಕೋನದಿಂದ ನನ್ನೊಂದಿಗೆ ಎಲ್ಲರೂ ಇದ್ದೀರಲ್ಲ. ಸರಿ, ಆದ್ದರಿಂದ ಕೇವಲ ಸಾರಾಂಶ. ಗ್ರೌಂಡ್ ಸ್ಥಿತಿಯ ಪರಿಹಾರವು ಈವನ್ ಫಂಕ್ಷನ್ ಆಗಿದೆ. ನೀವು ನೋಡಿದಂತೆ x ಗೆ ಹೋಗುತ್ತದೆ. ತರಂಗ ಕಾರ್ಯವು ಒಂದೇ ಯಾವುದೇ ಚಿಹ್ನೆ. ಮತ್ತು ನೀವು ಅದನ್ನು ರೋ ವೇರಿಯೇಬಲ್ಗಾಗಿ ಸಂಕ್ಷಿಪ್ತವಾಗಿ ಬರೆಯಬಹುದು. ಯಾವುದೇ n ಗೆ ಈ n ಆಡ್ ಅಥವಾ ಈವನ್ ಆಗಿರಬಹುದು. n ಬೆಸವಾಗಿದ್ದರೆ ಈ hn ರೋ ನಲ್ಲಿ ಆಡ್ ಶಕ್ತಿಗೆಯಾಗಿರುತ್ತೇವೆ. n ಸಮವಾಗಿದ್ದರೆ hn ಮಾತ್ರ ರೋ ನಲ್ಲಿ ಈವನ್ ಎನರ್ಜಿಗಳಾಗಿರುತ್ತದೆ. ಆದ್ದರಿಂದ ಒಂದು ಅಚ್ಚುಕಟ್ಟಾದ ಸೂತ್ರವಿದೆ, ಇದನ್ನು ರಾಡ್ರಿಗ್ಸ್ ಸೂತ್ರ ಎಂದು ಕರೆಯಲಾಗುತ್ತದೆ. ನಿಮ್ಮ ಗಣಿತ ಕೋರ್ಸ್ನಲ್ಲಿ ನೀವು ಅದನ್ನು ನೋಡಿದ್ದೀರಾ ಎಂದು ನನಗೆ ಗೊತ್ತಿಲ್ಲ. ನೀವು ನೋಡಿಲ್ಲದಿದ್ದರೆ ರೋ ನ hn ಅನ್ನು ನೆನಪಿಟ್ಟುಕೊಳ್ಳುವ ಅಗತ್ಯವಿಲ್ಲ. ಆದರೆ ನೀವು ಇದನ್ನು ವ್ಯವಸ್ಥಿತವಾಗಿ ಮಾಡಲು ಪ್ರಯತ್ನಿಸಬಹುದು ಮತ್ತು ಈ ನಲ್ಲಿ n ಡೆರಿವೇಟಿವ್ ಆಪರೇಟರ್ ಅನ್ನು ವರ್ಕ್ಔಟ್ ಮಾಡಿ ಮೈನಸ್ ರೋ ಸ್ಕ್ವೇರ್ಗೆ n ಗೆ ಸಮಾನವಾದ ಶೂನ್ಯಕ್ಕೆ ಈ ಡೆರಿವೇಟಿವ್ ಆಪರೇಟರ್ ಅಲ್ಲಿ ಇಲ್ಲ. ನೀವು ನೇರವಾಗಿ ಒಂದನ್ನು ಪಡೆಯುತ್ತೀರಿ. n ಒಂದಾಗಿದ್ದರೆ ಡೆರಿವೇಟಿವ್ d ಬೈ d ರೋ ನಿಂದ ಈ ಮೇಲೆ ಮೈನಸ್ ರೋ ಸ್ಕ್ವೇರ್ಗೆ ಅದು ನಿಮಗೆ ಮೈನಸ್ 2 ರೋ ಆಗುವುದು ಮತ್ತು ಹೀಗೆ. ಆದ್ದರಿಂದ ಇದು ತುಂಬಾ ಸಾಂದ್ರವಾಗಿರುತ್ತದೆ. ನಿಮಗೆ ಗೊತ್ತಾ, ರೋಡ್ರಿಗ್ನ ಸೂತ್ರ ಈ ರೋ ಅನ್ನು ಬಳಸಿಕೊಂಡು ಯಾವುದೇ n ಗಾಗಿ ನೀವು ನೇರವಾಗಿ ಎಲ್ಲಾ ಪೊಲಿನೋಮಿಯಲ್ ಪವರ್ಸ್ಗಳನ್ನು ಎಲ್ಲಿ ಪಡೆಯಬಹುದು ಎಂದು ನಾವು ಹೇಳುತ್ತೇವೆ. ಆದ್ದರಿಂದ ಕೆಲವು hn ರೋ ಎಂದು ಪಟ್ಟಿ ಮಾಡಲು ಕ್ಷಮಿಸಿ, ಇದು ಶೂನ್ಯವಾಗಿರಬೇಕು. h0 ಯ ರೋ 1 h ಆಗಿರಬೇಕು, ರೋ 1 2 ರೋ ಮತ್ತು ರೋ 2 ರೋ ಆಗಿರಬೇಕು. ಮತ್ತೆ ಈವನ್ ಎನರ್ಜಿಗಳು, ಯಾವುದೇ ಆಡ್ ಎನರ್ಜಿಗಳು ಇರುವುದಿಲ್ಲ. ಆದ್ದರಿಂದ ಇದು ಸ್ಥಿರ ಜೊತೆಗೆ 4 ರೋ ಸ್ಕ್ವೇರ್ ಆಗಿದೆ. ಹಾಗಾಗಿ ಇದನ್ನು ನಾನು ಈಗಾಗಲೇ ತೋರಿಸಿದ್ದೇನೆ. ಒಮ್ಮೆ ನೀವು ಸರಣಿಯಲ್ಲಿ ಮೊಟಕುಗೊಳಿಸುವಿಕೆಯನ್ನು ಹಾಕಿದರೆ ಶಕ್ತಿಯನ್ನು ಪ್ರಮಾಣೀಕರಿಸಬೇಕು ಎಂದು ನೀವು ಸ್ವಯಂಚಾಲಿತವಾಗಿ ಕಂಡುಕೊಳ್ಳುತ್ತೀರಿ ಮತ್ತು ಶೂನ್ಯಕ್ಕೆ n+2 ಹಾಕಿದರೆ ನಾವು ಎಲ್ಲಿ ಮೊಟಕುಗೊಳಿಸುತ್ತೇವೆ. ನಂತರ ನಾವು ಅದನ್ನು ಈ ಸಬ್ಸ್ಕ್ರಿಪ್ಟ್ n ಎಂದು ಕರೆಯುತ್ತೇವೆ. ಅದು n ಜೊತೆಗೆ ಅರ್ಧ h ಜೊತೆಗೆ ಒಮೆಗಾ ಅಂತ ನೀವು ಪೊಲಿನೋಮಿಯಲ್ ಸರಣಿಗೆ ಹೋಗುತ್ತೀರಿ. ಸರಿ. h2 ಅತ್ಯುತ್ತಮ ಬಹುಪದೀಯ ಶಕ್ತಿಯನ್ನು ಹೊಂದಿರುತ್ತದೆ, ಅದು ರೋ ಸ್ಕ್ವೇರ್ ಆಗಿದೆ. ನೀವು h4 ಅನ್ನು ಬರೆಯಲು ಬಯಸಿದರೆ ಅತ್ಯಧಿಕ ಬಹುಪದೀಯ ಶಕ್ತಿಯು ರೋ ಪವರ್ 4 ಆಗಿರುತ್ತದೆ ಮತ್ತು ಕೇವಲ ಈವನ್ ಪವರ್ ಆಗಿರುತ್ತದೆ. ಪರಿಹಾರವನ್ನು ಹೇಗೆ ನೋಡಬೇಕು ಎಂಬುದರ ಅಂದಾಜನ್ನು ಮತ್ತು ಈ ರೋಡ್ರಿಗಸ್ ಸೂತ್ರವನ್ನು ಬಳಸಿಕೊಂಡು ಈ ಪವರ್ ಸೀರೀಸ್ಗಳನ್ನು ಬರೆಯಲು ಹೇಗೆ ಸಬಾಳಿಸುವುದು ನಾನು ನಿಮಗೆ ನೀಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ. ಸರಿ, ಇದು ತುಂಬಾ ಒಳ್ಳೆಯ ಕಾಂಪ್ಯಾಕ್ಟ್ ಆಗಿದೆ. ನೀವು ಆಟವಾಡಬೇಕು ಮತ್ತು ನೀವು ಎಲ್ಲಾ ಪೊಲಿನೋಮಿಯಲ್ ಪವರ್ಸ್ ಹೇಗೆ ಪಡೆಯುತ್ತೀರಿ ಎಂಬುದನ್ನು ನೋಡಬೇಕು. ಈ ಒಂದು ಕೆಲಸ ನಾನು ಮಾಡಿಲ್ಲ. ಇಲ್ಲಿ ಪೆಟ್ಟಿಗೆಯಲ್ಲಿರುವ ಕಣದಲ್ಲಿರುವಂತೆ ವೇವ್ ಫಂಕ್ಷನ್ಗಾಗಿ ನೀವು ಆರ್ಥೋನಾರ್ಮಲಿಟಿ ಸ್ಥಿತಿಯನ್ನು ಪರಿಶೀಲಿಸಬೇಕೆಂದು ನಾನು ಬಯಸುತ್ತೇನೆ. ಅಲ್ಲಿ ರೋ ನ hn ಆರ್ಥೋನಾರ್ಮಲಿಟಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ನಾನು ನಿಜವಾಗಿಯೂ ನಿರ್ದಿಷ್ಟಪಡಿಸದಿದ್ದರೂ ಸಹ ಈ ರೋ ಅನ್ನು ಸಾಹಿತ್ಯದಲ್ಲಿ ಹರ್ಮೈಟ್ ಪೊಲಿನೋಮಿಯಲ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ದಯವಿಟ್ಟು ಆರ್ಥೋನಾರ್ಮಲಿಟಿ ಕಂಡೀಷನ್ ಪರಿಶೀಲಿಸಿ. ಅದೇ ವಿಧಾನ, ನೀವು ಒಂದು ಡೈಮೆನ್ಷನ್ ಅನ್ನು ಮೀರಿ 2 ಆಯಾಮದ ಹಾರ್ಮೋನಿಕ್ ಆಂದೋಲಕಕ್ಕೆ ಹೋಗಲು ಬಯಸಿದರೆ ಅವು ಬೇರ್ಪಡಿಸಬಹುದಾದ ಅಥವಾ ಬೇರ್ಪಡಿಸಲಾಗದ ಅವು ಬೇರ್ಪಡಿಸಬಹುದಾದವು. ಸರಿ, ಅವು ಬೇರ್ಪಡಿಸಬಹುದಾದವು. ನಂತರ ನೀವು ನಿಮ್ಮ ಪರಿಹಾರವನ್ನು nx ಮತ್ತು ny ಎಂಬ 2 ಕ್ವಾಂಟಮ್ ಸಂಖ್ಯೆಗಳೊಂದಿಗೆ ಬರೆಯಬಹುದು. ಮತ್ತು ನೀವು ಶಕ್ತಿಯ ಒಟ್ಟು ಪರಿಹಾರವನ್ನು nx ಜೊತೆಗೆ ಅರ್ಧ h ಕ್ರಾಸ್ ಒಮೆಗಾ ಜೊತೆಗೆ ny ಜೊತೆಗೆ ಅರ್ಧ h ಕ್ರಾಸ್ ಒಮೆಗಾ ಎಂದು ಬರೆಯಬಹುದು. ನಿಮಗೆ nx ಜೊತೆಗೆ ny ಜೊತೆಗೆ 1h ಕ್ರಾಸ್ ಒಮೆಗಾವನ್ನು ನೀಡಲು ಅವುಗಳನ್ನು ಸೇರಿಸಬಹುದು ಮತ್ತು 2 ವೇವ್ ಫಂಕ್ಷನ್ಗಳ ಪ್ರಾಡಕ್ಟ್ ಇದೆ. ಫಾರ್ಮ್ಗಳು ನಿಮ್ಮ ಒಂದು ಆಯಾಮದ ಹಾರ್ಮೋನಿಕ್ ಆಸಿಲೇಟರ್ಗೆ ನಿಖರವಾಗಿ ಹೋಲುತ್ತವೆ. ಕೇವಲ ವೇರಿಯಬಲ್ x ಅನ್ನು ವೇರಿಯಬಲ್ y ಮತ್ತು ಸೂಕ್ತವಾದ ಕ್ವಾಂಟಮ್ ಸಂಖ್ಯೆಯಿಂದ ಬದಲಾಯಿಸಲಾಗುತ್ತದೆ. ಆದ್ದರಿಂದ ನೀವು 2 ಆಯಾಮಗಳಿಗೆ ಹೋದ ನಂತರ ಇನ್ನೂ ಒಂದು ವೈಶಿಷ್ಟ್ಯವಿದೆ. ವೈಶಿಷ್ಟ್ಯ ಏನು? ಆದ್ದರಿಂದ ಯಾವುದೇ ಹಂತದ ಕ್ಷೀಣತೆ nx ಪ್ಲಸ್ ny ಇಂಟೀಜರನ್ನು ನೀಡಿದರೆ ನಾನು ಅದನ್ನು ಇಂಟಿಜರ್ n ಎಂದು ಕರೆಯಬಹುದು. ವಾಸ್ತವವಾಗಿ ಪೂರ್ಣ ಸಂಖ್ಯೆ ಅದು ಶೂನ್ಯವಾಗಿರಬಹುದು. ಅದರಿಂದ 2 ಭಾಗಗಳನ್ನು ಹೇಗೆ ವಿಭಜಿಸುವುದು ಎಂದು ನೀವು ನನಗೆ ಹೇಳಲು ಪ್ರಯತ್ನಿಸಬಹುದು. ಆದ್ದರಿಂದ 2 ತುಣುಕುಗಳನ್ನು ವಿಭಜಿಸಲು ನೀವು ಒಂದು ಇಂಟಿಜರ್ ಅನ್ನು ನೀಡಿದ ಒಂದು ವಿಭಾಗವನ್ನು ಹಾಕುತ್ತೀರಿ. n ಇಂಟಿಜರ್ ಗಳೊಂದಿಗೆ ಸಂಖ್ಯಾ ರೇಖೆಯನ್ನು ತೆಗೆದುಕೊಳ್ಳಿ ಮತ್ತು ನೀವು ನಡುವೆ ಎಲ್ಲೋ ಒಂದು ವಿಭಾಗವನ್ನು ಇರಿಸಿ. ಆದ್ದರಿಂದ ನೀವು ಈ ವಿಭಾಗವನ್ನು ಎಲ್ಲಿ ಇರಿಸಿದ್ದೀರಿ? ಎಷ್ಟು ಸಾಧ್ಯತೆಗಳಿವೆ? ಮತ್ತು ಒಂದು ಸಾಧ್ಯತೆಗಳಿವೆ. ಆದ್ದರಿಂದ ನೀವು ಒಟ್ಟು n ಅನ್ನು ಶೂನ್ಯ ಮತ್ತು n1 ಮತ್ತು n
-1ಕ್ಕೆ ವಿಭಜಿಸಬಹುದು ಮತ್ತು ಹೀಗೆ. ಆದ್ದರಿಂದ ನೀವು ವಿಭಜನೆಯನ್ನು ಎಲ್ಲಿ ಇರಿಸಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ನೀವು n+1 ಅನ್ನು ಅವನತಿಯಾಗಿ ಪಡೆಯುತ್ತೀರಿ. ಇದು ನಿಮಗೆ ಸ್ಪಷ್ಟವಾಗಿದೆಯೇ? ನೀವು 3 ಆಯಾಮದ ಹಾರ್ಮೋನಿಕ್ ಆಸಿಲೇಟರ್ ಅನ್ನು ಮಾಡಲು ಬಯಸಿದರೆ ಅದು ಏನಾಗುತ್ತದೆ? ಶಕ್ತಿಯ ಐಗೆನ್ವಾಲ್ಯೂಗಳು ಯಾವುದು? ಸರಿ. ಎಂದು ಹೇಳಿ. ನಾನು n ಅನ್ನು nx+ny ಜೊತೆಗೆ nz ಎಂದು ಕರೆಯಬಹುದು. ಆದ್ದರಿಂದ ನಾನು ನಿರ್ದಿಷ್ಟ ಶಕ್ತಿಗಾಗಿ ಹುಡುಕಲು ಬಯಸಿದರೆ n ಸಾಧ್ಯತೆಗಳ ಸಂಖ್ಯೆ ಏನು ಎಂದು ಕೆಲವರು ಹೇಳಿದರು. n+2c2 ನಿಮಗೆ ಅರ್ಥವಾಗಿದೆಯೇ? ಆದ್ದರಿಂದ ಇಂಟಿಜರ್ n ಅನ್ನು ನೀಡಿದರೆ ನಿಮಗೆ 2 ವಿಭಾಗಗಳು ಸರಿಯಾಗಿ ಬೇಕು. ನಂತರ ನೀವು ಅದನ್ನು n1ಕ್ಕೆ ವಿಭಜಿಸಬಹುದು. n2 n3 ಮೊದಲ ವಿಭಾಗವನ್ನು ಈ ವಿಭಾಗಗಳನ್ನು ಒಳಗೊಂಡಂತೆ n ಜೊತೆಗೆ 2 ಸಾಧ್ಯತೆಗಳನ್ನು ಹಾಕಬಹುದು ಮತ್ತು ನೀವು n+1ನಲ್ಲಿ ಎರಡನೆಯದನ್ನು ಹೊಂದಿರುತ್ತೀರಿ ಮತ್ತು ನಂತರ ನೀವು ಈ ವಿಭಾಗಗಳನ್ನು ಸಹ ವಿನಿಮಯ ಮಾಡಿಕೊಳ್ಳಬಹುದು. ಆದ್ದರಿಂದ ನೀವು n+2 c2 ಅನ್ನು ಹೊಂದಿರುತ್ತೀರಿ. ಆದ್ದರಿಂದ ಇದು ಮತ್ತು ನೀವು ಯಾವುದೇ ಆಯಾಮದ ಹಾರ್ಮೋನಿಕ್ ಆಂದೋಲಕಕ್ಕೆ ನಿಜವಾಗಿ ಎಕ್ಸ್ಟ್ರಾಪೋಲೇಟ್ ಮಾಡಬಹುದು. ಅದು n ಜೊತೆಗೆ r cr ಆಗುತ್ತದೆ. r ಎಂಬುದು 2 ಡೈಮೆನ್ಷನ್ಗಳಿಗೆ ಆಯಾಮವಾಗಿದೆ. ನೀವು n+1 c1 ಅನ್ನು 3 ಡೈಮೆನ್ಷನ್ ಅದು n+2 c2 ಆಗಿದೆ. ಅದು ಸ್ಪಷ್ಟವಾಗಿದೆ. ಆದ್ದರಿಂದ ಒಂದು ಡೈಮೆನ್ಷನ್ ಅನ್ನು ಮೀರಿ ಸಂಭವಿಸುವ ಒಂದು ವೈಶಿಷ್ಟ್ಯವೆಂದರೆ ಬೌಂಡ್ ಸ್ಟೇಟ್ ಪರಿಹಾರಗಳು ಸಹ ಕ್ಷೀಣಗೊಳ್ಳುತ್ತವೆ. ಆದರೆ ಒಂದು ಡೈಮೆನ್ಷನ್ ಸಂದರ್ಭದಲ್ಲಿ ಬೌಂಡ್ ಸ್ಟೇಟ್ ಪರಿಹಾರಗಳು ಯಾವಾಗಲೂ ಕ್ಷೀಣಿಸುವುದಿಲ್ಲ ಎಂದು ನೀವು ಕಂಡುಕೊಂಡಿದ್ದೀರಿ. ಸರಿ. ಸರಿ. ಆದ್ದರಿಂದ ಅವಲೋಕನಗಳು ಯಾವುವು? ಇದು ಸರಿಯಾಗಿದೆಯೇ? ಪೆಟ್ಟಿಗೆಯಲ್ಲಿನ ಒಂದು ಡೈಮೆನ್ಷನ್ ನ ಪಾರ್ಟಿಕಲ್ ಮತ್ತು ಹಾರ್ಮೋನಿಕ್ ಆಸಿಲೇಟರ್ ಬೌಂಡ್ ಸ್ಟೇಟ್ ಅನ್ನು ಮಾತ್ರ ಹೊಂದಿದೆ. ಈ ಸ್ಥಿತಿಯು ಶಕ್ತಿಯು ಯಾವಾಗಲೂ ಪ್ಲಸ್ ಅಥವಾ ಮೈನಸ್ ಇನ್ಫಿನಿಟಿಯಲ್ಲಿ v ಗಿಂತ ಕಡಿಮೆಯಿರುತ್ತದೆ ಎಂದು ನಾವು ನೋಡಿದ್ದೇವೆ. ಈ ಇನ್ಫಿನಿಟಿಯಲ್ಲಿ ಇನ್ಫಿನಿಟಿ ಮತ್ತು v ಮೈನಸ್ನಲ್ಲಿ ನೀವು ಪರಿಹಾರಗಳು ಕ್ಷೀಣಗೊಳ್ಳುವುದಿಲ್ಲ ಎಂಬುದನ್ನು ನೀವು ಗಮನಿಸಿದ್ದೀರಿ. ಒಂದು ಡೈಮೆನ್ಷನ್ನಲ್ಲಿ ಇದು ಅವನತಿ ಅಥವಾ ಅವನತಿಯಾಗದ ಯಾರಾದರೂ ಹೌದು. ಮುಕ್ತ ಪಾರ್ಟಿಕಲ್ x ನ ಉಚಿತ ಪಾರ್ಟಿಕಲ್ ಪರಿಹಾರ ikx ಗೆ ಈ ಆಗಿರಬಹುದು. ikx ikx ಆಗಿರಬಹುದು. ಅವು ಕ್ಷೀಣಿಸಬಹುದು. ಇದು ಸ್ಕ್ಯಾಟರಿಂಗ್ ಸ್ಟೇಟ್. ಸರಿ. ನೀವೆಲ್ಲರೂ ಒಪ್ಪುತ್ತೀರಿ. ಸ್ಕಾಟರಿಂಗ್ ಸ್ಟೇಟ್ಸ್ಗಳು ಚೆದುರಿದ ಸ್ಥಿತಿಗಳು ಕ್ಷೀಣಿಸಬಹುದು. ಆದರೆ ಒಮ್ಮೆ ನಾನು ಅವುಗಳನ್ನು ಗೋಡೆಯೊಳಗೆ ಬಂಧಿಸುವಂತೆ ಇರಿಸಿದರೆ ಅದು ಬೌಂಡ್ ಪರಿಹಾರವಾಗುತ್ತದೆ. ಅದು ಕ್ಷೀಣಗೊಳ್ಳದ 2 ಪರಿಹಾರಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಒಂದು ಆಯಾಮದಲ್ಲಿ ಹೇಳಿಕೆ ಮತ್ತು ಬೌಂಡ್ ಸ್ಟೇಟ್ ಪರಿಹಾರಗಳು ಯಾವಾಗಲೂ ಕ್ಷೀಣಗೊಳ್ಳುವುದಿಲ್ಲ ಎಂದು ನಾವು ಸಾಬೀತುಪಡಿಸಬಹುದೇ? ನೀವು ಅದನ್ನು ಸಾಬೀತುಪಡಿಸಬಹುದೇ? ಸರಿ. ಒಮ್ಮೆ ನಾವು ಒಂದು ಡೈಮೆನ್ಷನ್ ಅನ್ನು ಮೀರಿ ಹೋದಾಗ ನಾವು 2 ಆಯಾಮದ ಹಾರ್ಮೋನಿಕ್ ಆಸಿಲೇಟರ್ ಮತ್ತು 3 ಆಯಾಮದ ಹಾರ್ಮೋನಿಕ್ ಆಂದೋಲಕವನ್ನು ನೋಡಿದ್ದೇವೆ. ಈ ಪರಿಹಾರಗಳು ಕ್ಷೀಣಗೊಂಡಿರುವುದನ್ನು ನಾವು ನೋಡುತ್ತೇವೆ. ಸರಿ. ನನ್ನನ್ನು ಕ್ಷಮಿಸಿ, ನಾನು ಅದನ್ನು ಏಕೆ ಹಾಕಿದ್ದೇನೆ ಎಂದು ನನಗೆ ತಿಳಿದಿಲ್ಲ. ಸರಿ. ಆದ್ದರಿಂದ ಇದು ಪಾರ್ಟಿಕಲ್ ಎನರ್ಜಿಯು ಸ್ಥಳೀಯ ಕನಿಷ್ಠಕ್ಕಿಂತ ಕಡಿಮೆಯಿರಬಹುದು ಆದರೆ ಜಾಗತಿಕ ಕನಿಷ್ಠ ಮಟ್ಟಕ್ಕಿಂತ ಕಡಿಮೆಯಿರಬಹುದು ಎಂದು ನೀವು ತಿಳಿದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ನಾನು ಈ ರೀತಿಯ ಸಾಮರ್ಥ್ಯಗಳನ್ನು ಹೊಂದಿದ್ದೇನೆ ಎಂದು ಭಾವಿಸಿದರೆ ನಾನು ಅದರ ಅರ್ಥವೇನು? ಇದು ಜಾಗತಿಕ ಕನಿಷ್ಠ ಮಟ್ಟವಾಗಿದೆ. ಇದು ವಿ ಜಾಗತಿಕ ಕನಿಷ್ಠವಾಗಿದೆ. ಇದು ಸ್ಥಳೀಯ ಕನಿಷ್ಠ. ಅವೆಲ್ಲವೂ ಸ್ಥಳೀಯ ಕನಿಷ್ಠ.
ಅವು ಜಾಗತಿಕವಲ್ಲ. ಇದು ಜಾಗತಿಕ ಕನಿಷ್ಠವಾಗಿದೆ. ಇದು ನಾನು ತೆಗೆದುಕೊಳ್ಳುತ್ತಿರುವ ಪ್ರದೇಶದ ಸಂಪೂರ್ಣ ಶ್ರೇಣಿಯಾಗಿದೆ ಎಂದು ಭಾವಿಸೋಣ. ಕಡಿಮೆ ಪೊಟೆನ್ಷಿಯಲ್ ಎನರ್ಜಿಯು ನಿಮಗೆ ಜಾಗತಿಕ ಕನಿಷ್ಠವನ್ನು ನೀಡುತ್ತದೆ. ಬರುವ ಪಾರ್ಟಿಕಲ್ ಎನರ್ಜಿಯು ಜಾಗತಿಕ ಕನಿಷ್ಠಕ್ಕಿಂತ ಕಡಿಮೆಯಿದ್ದರೆ ಅದು ಪರಿಹಾರ ಸಾಧ್ಯ. ನೀವು ಇದನ್ನು ಸಾಬೀತುಪಡಿಸಿದ್ದೀರಿ. ನೀವು ಅದನ್ನು ಹೇಗೆ ಸಾಬೀತುಪಡಿಸಿದ್ದೀರಿ? ಸರಳ ಹಂತದ ಸಾಮರ್ಥ್ಯಕ್ಕಾಗಿ ನೀವು ಇದನ್ನು ಮಾಡಬಹುದು. ಇದನ್ನು ನೀವು ಹೇಗೆ ಸಾಬೀತುಪಡಿಸುತ್ತೀರಿ? ನೆನಪಿಡಿ. ಆದ್ದರಿಂದ ನೀವು ಪಿ ಸ್ಕ್ವಾರ್ಡ್ ನಿರೀಕ್ಷಿತ ಮೌಲ್ಯವನ್ನು ಮಾಡಲು ಪ್ರಯತ್ನಿಸಿದರೆ ಅದು ಸ್ಕ್ರೋಡಿಂಗರ್ ಸಮೀಕರಣದಲ್ಲಿ x ನ i ಮೈನಸ್ ವಿ ನ ನಿರೀಕ್ಷಣಾ ಮೌಲ್ಯಕ್ಕೆ ಅನುಪಾತದಲ್ಲಿರುತ್ತದೆ. ಪಿ ಸ್ಕ್ವಾರ್ಡ್ ಓವರ್ 2 ಸ್ಕ್ರೋಡಿಂಗರ್ ಸಮೀಕರಣದಲ್ಲಿ ನಿರೀಕ್ಷಣಾ ಮೌಲ್ಯವು x ನ i ಮೈನಸ್ ವಿ ನ ನಿರೀಕ್ಷಣಾ ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸುವಂತೆಯೇ ಇರುತ್ತದೆ. ಈ ಎನರ್ಜಿಗೆ ಈ ಪ್ರಮಾಣ ಯಾವುದು? ಋಣಾತ್ಮಕ, ಸರಿ. ಆದ್ದರಿಂದ ಈ ನಿರೀಕ್ಷೆಯ ಮೌಲ್ಯವು ಯಾವಾಗಲೂ ಋಣಾತ್ಮಕವಾಗಿರುತ್ತದೆ. ಎಡಭಾಗದ ಪಿ ವರ್ಗದ ನಿರೀಕ್ಷೆಯ ಮೌಲ್ಯವು ಋಣಾತ್ಮಕವಾಗಬಹುದು ಏಕೆ? ಪಿ ಸ್ಕ್ವಾರ್ಡ್ ಧನಾತ್ಮಕವಾಗಿರುತ್ತದೆ, ಸರಿ. ಇದು ಕಾಲ್ಪನಿಕ ಸಂಖ್ಯೆಯಲ್ಲ. ಪಿ ಕಾಲ್ಪನಿಕವಾಗಿರಲಿಲ್ಲ. ಪಿ ಸ್ಕ್ವಾರ್ಡ್ ಯಾವಾಗಲೂ ಧನಾತ್ಮಕವಾಗಿರುತ್ತದೆ. ಬಲ. ಆದ್ದರಿಂದ ನೀವು ಯಾವುದೇ ವೀಕ್ಷಿಸಬಹುದಾದ ನಿರ್ವಾಹಕರ ಸ್ಕ್ವೇರ್ಗಳ ನಿರೀಕ್ಷಿತ ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರೆ ಅದು ಯಾವಾಗಲೂ ಧನಾತ್ಮಕವಾಗಿರುತ್ತದೆ. ಸ್ಕ್ರೋಡಿಂಗರ್ ಸಮೀಕರಣವು ಇದಕ್ಕೆ ಅನುಪಾತದಲ್ಲಿರಬೇಕು ಎಂದು ಹೇಳುತ್ತದೆ. ವಾಸ್ತವವಾಗಿ ಅನುಪಾತದ ಸ್ಥಿರಾಂಕವು ಧನಾತ್ಮಕ ಸಂಖ್ಯೆಯಾಗಿದೆ, ಸರಿ. ಇದನ್ನು ನಿಮಗಾಗಿ ಬರೆಯುವುದಿಲ್ಲ. ದಯವಿಟ್ಟು ಹೋಗಿ ಈ ಅಂತರವನ್ನು ತುಂಬಿರಿ. ಬಲಭಾಗವು ಋಣಾತ್ಮಕವಾಗಿದೆ, ಎಡಭಾಗವು ಧನಾತ್ಮಕವಾಗಿದೆ. ಇದು ಒಂದು ವಿರೋಧಾಭಾಸವಾಗಿದೆ. ಅಂದರೆ ನೀವು ಅನುಮತಿಸಿದ ಪರಿಹಾರವಾಗಿ ಜಾಗತಿಕ ಕನಿಷ್ಠಕ್ಕಿಂತ ಕಡಿಮೆಯಿರುವ ಕಣದ ಶಕ್ತಿಯನ್ನು ಹೊಂದಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ಡೆಲ್ಟಾ ಫಂಕ್ಷನ್ ಪೊಟೆನ್ಷಿಯಲ್ ಹೊಂದಿದ್ದೇನೆ ಎಂದು ಭಾವಿಸಿದರೆ ನಿಮಗಾಗಿ ಒಂದು ಸರಳವಾದ ಪ್ರಶ್ನೆಗೆ ನನ್ನನ್ನು ತರುತ್ತದೆ. ನೀವು ಬಯಸಿದರೆ ಜಾಗತಿಕ ಕನಿಷ್ಠವು ಮೈನಸ್ ಇನ್ಫಿನಿಟಿ ಅಂತಿದೆ. ಆದ್ದರಿಂದ ನಾವು ಇಲ್ಲಿ ಬೌಂಡ್ ಸ್ಟೇಟ್ಗಳನ್ನು ಹೊಂದಬಹುದು, ಅನುಮತಿಸಬಹುದು ಅಥವಾ ಅನುಮತಿಸಲಾಗುವುದಿಲ್ಲ. ನೀವು ಅದನ್ನು ಮಾಡಿದ್ದೀರಿ ಎಂದು ನೀವು ಏಕೆ ಗೊಂದಲಕ್ಕೊಳಗಾಗಿದ್ದೀರಿ? ಆದ್ದರಿಂದ ಅದು ಬೌಂಡ್ ಸ್ಟೇಟ್ ಅನ್ನು ಹೊಂದಿದೆ. ನೀವು ಅದನ್ನು ಮಾಡಿದ್ದೀರಿ. ಶಕ್ತಿಯು 0ಗಿಂತ ಕಡಿಮೆ, ಆದರೆ ಅದು ಖಂಡಿತವಾಗಿಯೂ ವಿ ಜಾಗತಿಕ ಕನಿಷ್ಠ. ನೀವೆಲ್ಲರೂ ಒಪ್ಪುತ್ತೀರಿ. ಶಕ್ತಿಯು 0ಗಿಂತ ಕಡಿಮೆ ಆದರೆ ಅದು ಖಂಡಿತವಾಗಿಯೂ ವಿ ಜಾಗತಿಕ ಕನಿಷ್ಠ. ನೀವೆಲ್ಲರೂ ಒಪ್ಪುತ್ತೀರಿ. ಜಾಗತಿಕ ಕನಿಷ್ಠವು ಬೌಂಡ್ ಸ್ಟೇಟ್ಗಳಿಗೆ ಮೈನಸ್ ಇನ್ಫಿನಿಟಿ ಆಗಿದೆ. ಈ ಪ್ಲಸ್ ಇನ್ಫಿನಿಟಿಯಲ್ಲಿ ವಿ ಗಿಂತ ಕಡಿಮೆ ಇರಬೇಕು ಮತ್ತು ಮೈನಸ್ ಇನ್ಫಿನಿಟಿಯಲ್ಲಿ ವಿಸರಿಯಾಗಿರುತ್ತದೆ. ಬೌಂಡ್ ಸ್ಟೇಟ್ ಗೆ ವಿ ಮೈನಸ್ ಇನ್ಫಿನಿಟಿ ಮತ್ತು ವಿನಲ್ಲಿ ಪ್ಲಸ್ ಇನ್ಫಿನಿಟಿಗಿಂತ ಕಡಿಮೆ ಇರಬೇಕು. ಆದ್ದರಿಂದ ಈ ನಲ್ಲಿ ಜೊತೆಗೆ ಇನ್ಫಿನಿಟಿ ಮತ್ತು ಮೈನಸ್ ಇನ್ಫಿನಿಟಿ ಶೂನ್ಯವಾಗಿರುತ್ತದೆ. ಈ ಋಣಾತ್ಮಕವಾಗಿರಬೇಕು ಆದರೆ ಈ ಜಾಗತಿಕ ಕನಿಷ್ಠಕ್ಕಿಂತ ಹೆಚ್ಚಾಗಿರಬೇಕು. ಆದ್ದರಿಂದ ನೀವು ಈ ರೀತಿಯ ಪಾರ್ಟಿಕಲ್ ಎನರ್ಜಿಯನ್ನು ಹೊಂದಬಹುದು. ಆದ್ದರಿಂದ ಬೌಂಡ್ ಸ್ಟೇಟ್ ಸಾಧ್ಯ, ಸರಿ. ನೀವು ಎಲ್ಲರೂ ಒಪ್ಪುತ್ತೀರಿ. ಅದು ಸಾಧ್ಯ. ನಾವು ಇದನ್ನು ವಿಕರ್ಷಣ ಡೆಲ್ಟಾ ಫಂಕ್ಷನ್ಗೆ ಆಕರ್ಷಕವಾಗಿ ಮಾಡೋಣ. ಅದನ್ನು ಮಾಡೋಣ. ಏನಾಗುತ್ತದೆ? ಈಗ ನನಗೆ ಹೇಳು, ಇದು ಬೌಂಡ್ ಸ್ಟೇಟ್ ಅನ್ನು ಹೊಂದಿದೆಯೇ? ಇದು ಬೌಂಡ್ ಸ್ಟೇಟ್ ಅನ್ನು ಹೊಂದಬಹುದೇ? ವಿ ಗ್ಲೋಬಲ್ ಎಂದರೇನು? ಇದು ಬೌಂಡ್ ಸ್ಟೇಟ್ಗೆ ವಿ ಗ್ಲೋಬಲ್ ಕನಿಷ್ಠವೂ ಆಗಿರುತ್ತದೆ. ಆದ್ದರಿಂದ ಶೂನ್ಯಕ್ಕಿಂತ ಕಡಿಮೆ. ಇದು ಜಾಗತಿಕ ಕನಿಷ್ಠ ಮಟ್ಟಕ್ಕಿಂತ ಕಡಿಮೆಯಾಗಿದೆ. ಆದ್ದರಿಂದ ಸಾಧ್ಯವಿಲ್ಲ. ಆದ್ದರಿಂದ ನಾನು ಏನನ್ನೂ ಮಾಡಲಿಲ್ಲ. ನಾನು ಹಿಂದಿನ ಪ್ರಮೇಯವನ್ನು ಬಳಸುತ್ತೇನೆ. ನೀವು ಪಾರ್ಟಿಕಲ್ ಶಕ್ತಿಯು ಜಾಗತಿಕ ಕನಿಷ್ಠಕ್ಕಿಂತ ಕಡಿಮೆ ಇರಬಾರದು. ನಾನು ಬೌಂಡ್ ಸ್ಟೇಟ್ನ
ಕಂಡೀಷನ್ ನಡುವಿನ ವಿರೋಧಾಭಾಸವನ್ನು ನೋಡಲು ಪ್ರಯತ್ನಿಸಿದೆ ಮತ್ತು ಅದು ಎನರ್ಜಿಯನ್ನು ತೃಪ್ತಿಪಡಿಸುವುದಿಲ್ಲ ಸರಿ. ಮತ್ತು ಡೆಲ್ಟಾ ಫಂಕ್ಷನ್ ವಿಕರ್ಷಣ ಪೊಟೆನ್ಷಿಯಲ್ಗೆ ಬೌಂಡ್ ಸ್ಟೇಟ್ ಅನ್ನು ನೀವು ಮಾಡಿದಾಗ ಗಣಿತ ಸಾಧ್ಯವಿಲ್ಲ ಎಂದು ತೋರಿಸಿದೆ. ಫಲಿತಾಂಶವು ಅವಲಂಬಿತವಾಗಿದೆ ಎಂದು ನೀವು ನೋಡುತ್ತೀರಿ. ನಿಮ್ಮಲ್ಲಿ ಕೆಲವರು ಇದನ್ನು ಮಾಡಿರಬಹುದು ಎಂದು ನನಗೆ ಖಾತ್ರಿಯಿದೆ, ಅದು ಈ ತೂಕದ ಅಂಶವೇ ಆಗಿರುತ್ತದೆ. ಇದನ್ನು ನಾವು x ನ ಕಾಲದ ಡೆಲ್ಟಾ ಎಂದು ಬರೆಯುತ್ತೇವೆ. ನೋಡುತ್ತೀರಿ ಮತ್ತು ಹೀಗೆ ಆದ್ದರಿಂದ ಅನುಗುಣವಾಗಿರುವುದನ್ನು ನೀವು ನೋಡುತ್ತೀರಿ. ಮತ್ತು ಹೀಗೆ ಆದ್ದರಿಂದ ನೀವು ವಿಕರ್ಷಣೆಗೆ ಆಕರ್ಷಕ ಮಾಡುವುದು ಪರಿಸ್ಥಿತಿಯನ್ನು ಯಾಂತ್ರಿಕವಾಗಿ ಬದಲಾಯಿಸಬಾರದು ಎಂದು ನೀವು ಭಾವಿಸುತ್ತೀರಿ, ಏಕೆಂದರೆ ನಿಮ್ಮ ರೆಫ್ಲೆಕ್ಷನ್ ಕೋಎಫಿಷಿಯಂಟ್ ಅಥವಾ ಟ್ರಾನ್ಸ್ಮಿಷನ್ ಕೋಎಫಿಷಿಯಂಟ್ ನೀವು ಕಂಡುಕೊಳ್ಳುವ ಅಂತಿಮ ಫಲಿತಾಂಶವು ಸ್ಕ್ವಾಟೆಡ್ ಫಂಕ್ಷನ್ ಆಗಿದೆ. ನೀವು ಹೋಗಿ ಅದನ್ನು ಪರಿಶೀಲಿಸಬೇಕು. ಆದ್ದರಿಂದ -a ಗೆ ಹೋದರೆ ನೀವು ಬೌಂಡ್ ಸ್ಟೇಟ್ ಅನ್ನು ಹೊಂದಿರಬಹುದು ಎಂದು ತೋರುತ್ತದೆ, ಆದರೆ ತಾಂತ್ರಿಕವಾಗಿ ಅದು ಪ್ರಮೇಯವನ್ನು ಉಲ್ಲಂಘಿಸುತ್ತದೆ ಎಂದು ನಿಮಗೆ ತಿಳಿದಿದೆ. ವಿಕರ್ಷಣ ಡೆಲ್ಟಾ ಫಂಕ್ಷನ್ ಪೊಟೆನ್ಷಿಯಲ್ ಬೌಂಡ್ ಸ್ಥಿತಿಗೆ ಅನುಮತಿಸುವುದಿಲ್ಲ. ಆದ್ದರಿಂದ ಇವುಗಳಲ್ಲಿ ಕೆಲವು ವಿಷಯಗಳನ್ನು ಕಂಠಪಾಠ ಮಾಡುವುದಿಲ್ಲ. ನೀವೇ ನಿಯಮಗಳನ್ನು ಬಳಸಿ ಮತ್ತು ಅರ್ಥಮಾಡಿಕೊಳ್ಳಿ ಸರಿ. ಆದ್ದರಿಂದ ನಾನು ಅಂತಿಮವನ್ನು ಅಂತಿಮಗೊಳಿಸುತ್ತೇನೆ. ಆದ್ದರಿಂದ ಇವುಗಳಲ್ಲಿ ಕೆಲವು ವಿಷಯಗಳನ್ನು ನಾನು ಈಗಾಗಲೇ ನಿಮಗಾಗಿ ಮೊದಲನೆಯದನ್ನು ಸಾಬೀತುಪಡಿಸಿದ್ದೇನೆ, ಅಥವಾ ಕನಿಷ್ಠ p² ನಿರೀಕ್ಷಿತ ಮೌಲ್ಯವು x ನ -v ನ ನಿರೀಕ್ಷಣಾ ಮೌಲ್ಯ ಎಂದು ತೋರಿಸಲಾಗಿದೆ. ಮತ್ತು ಕಣದ ಶಕ್ತಿಯು v ಗ್ಲೋಬಲ್ ಕನಿಷ್ಠಕ್ಕಿಂತ ಕಡಿಮೆಯಿರುವುದು ಅಸಾಧ್ಯವೆಂದು ನೀವು ತೋರಿಸಬಹುದು. ಕಡಿಮೆಯಿರುವುದು ಅಸಾಧ್ಯವೆಂದು ನೀವು ತೋರಿಸಬಹುದು ಮತ್ತು ಒಂದು ಆಯಾಮದ ಬೌಂಡ್ ಸ್ಟೇಟ್ ಸಮಸ್ಯೆಗಳಿಗೆ ಪೊಟೆನ್ಟಿಯಾಲ್ x ಅನ್ನು ಪಾಲಿಸುವುದು. ಇದನ್ನು ಸಾಬೀತುಪಡಿಸಲಾಗಿದೆ ಎಂದು ಹೇಳಲಾಗುತ್ತದೆ. ನಾವು ಅದನ್ನು ಮುಂದಿನ ತರಗತಿಯಲ್ಲಿ ಮಾಡುತ್ತೇವೆ. ನೀವು ಸ್ಟೇಷನರಿ ಸ್ಟೇಟ್ ಅನ್ನು ತೋರಿಸಬಹುದು. ಕನಿಷ್ಠ ಒಂದು ಪೆಟ್ಟಿಗೆಯಲ್ಲಿನ p² ನಿರೀಕ್ಷಿತ ಮೌಲ್ಯವು x9 - v ನಿರೀಕ್ಷಣಾ ಮೌಲ್ಯ ಎಂದು ತೋರಿಸಲಾಗಿದೆ ಮತ್ತು ಕಣದ ಶಕ್ತಿಯು v ಗ್ಲೋಬಲ್ ಕನಿಷ್ಠಕ್ಕಿಂತ ಕಡಿಮೆಯಿರುವುದು ಅಸಾಧ್ಯವೆಂದು ನೀವು ತೋರಿಸಬಹುದು. ಹಾರ್ಮೋನಿಕ್ ಆಸಿಲೇಟರ್ಗೆ ಪರಿಹಾರಗಳು ಆಡ್ ಫಂಕ್ಷನ್ಗಳು ಅಥವಾ ಈವನ್ ಫಂಕ್ಷನ್ ಎಂದು ನಾನು ನಿಮಗೆ ತೋರಿಸಲು ಪ್ರಯತ್ನಿಸಿದೆ, ಆದರೆ ನಾವು ಇದನ್ನು ಇನ್ನೂ ಸಾಬೀತುಪಡಿಸಬೇಕಾಗಿದೆ ಪ್ರಯತ್ನಿಸಿದೆ. ಆದರೆ ನಾವು ಇದನ್ನು ಇನ್ನೂ ಸಾಬೀತುಪಡಿಸಬೇಕಾಗಿದೆ ಒಂದು ಡೈಮೆನ್ಷನ್ನಲ್ಲಿ ಪರಿಹಾರಗಳು ಆಡ್ ಫಂಕ್ಷನ್ಗಳು ಅಥವಾ ಈವನ್ ಫಂಕ್ಷನ್ ಎಂದು ನಾನು ನಿಮಗೆ ತೋರಿಸಲು ಬೌಂಡ್ ಸ್ಟೇಟ್ ಪರಿಹಾರವು ಕ್ಷೀಣಿಸುವುದಿಲ್ಲ ಎಂದು ನಾವು ಸಾಬೀತುಪಡಿಸಿಲ್ಲ. ದಯವಿಟ್ಟು ಪ್ರಯತ್ನಿಸಿ ಮತ್ತು ಅದರ ಬಗ್ಗೆ ಯೋಚಿಸಿ ಮತ್ತು ಉಪನ್ಯಾಸಕ್ಕೆ ಬನ್ನಿ. ಇದರಿಂದ ನಾವು ಸಕ್ರಿಯವಾಗಿ ಭಾಗವಹಿಸಬಹುದು. ಒಂದು ಬೌಂಡ್ ಸ್ಟೇಟ್ ಒಂದು ಡೈಮೆನ್ಷನಲ್ ಬೌಂಡ್ ಸ್ಟೇಟ್ ಸಮಸ್ಯೆಗಳು ಕ್ಷೀಣಗೊಳ್ಳುವುದಿಲ್ಲ. ಇನ್ನೊಂದು x ಮತ್ತು v ಆಫ್ -x ಅಥವಾ ಬೆಸ ಮತ್ತು ಸಮ ಕಾರ್ಯಗಳಿಗೆ ಪರಿಹಾರಗಳು. ಮೂರನೆಯದು ಡಬಲ್ ಡೆಲ್ಟಾ ಸಿಮ್ಮೆಟ್ರಿಕ್ ಆಕರ್ಷಕ ಪೊಟೆನ್ಷಿಯಲ್ ಬೌಂಡ್ ಸ್ಟೇಟ್ಗೆ ಅನುವು ಮಾಡಿಕೊಡುತ್ತದೆ ಮತ್ತು ಯಾವುದನ್ನು ಅನುಮತಿಸಿದ ಫಂಕ್ಷನ್ಗಳು, ಆಡ್ ಫಂಕ್ಷನ್ಗಳು ಅಥವಾ ಈವನ್ ಫಂಕ್ಷನ್ಗಳು.